ಶ್ರೀ ಗುರುಭ್ಯೋ ನಮಃ. ನೋಡಿ, ತಾವೆಲ್ಲರೂ ಕೂಡ ಶುಭ ಕಾರ್ಯಗಳಿಗೆ ಪ್ರಯಾಣವನ್ನು ಮಾಡ್ತೀರಾ. ಯಾವುದೇ ಸಂದರ್ಭದಲ್ಲಿ ಪ್ರಯಾಣವನ್ನು ಮಾಡಿದಾಗ ಯಾವ ವಾರ ಯಾವ ದಿಕ್ಕಿಗೆ ಪ್ರಯಾಣವನ್ನ ಮಾಡಿದರೆ ಅತ್ಯಂತ ಶುಭ ಫಲ ಸಿಗ್ತದೆ ಎಂಬುದಾಗಿ ನೋಡೋಣ. ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರೆ ಅವರು ಮಂಗಳವಾರ ಪ್ರಯಾಣವನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಹಾಗೆ ಪಶ್ಚಿಮ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರೆ ಬುಧವಾರ ಮತ್ತೆ ಗುರುವಾರ ಪ್ರಯಾಣವನ್ನ ಮಾಡುವುದರಿಂದ ಅತ್ಯಂತ ಶುಭ ಫಲ ಸಿಗುವಂಥದ್ದು. ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರೆ ಶುಕ್ರವಾರ ಹಾಗೆ ರವಿವಾರ ಅಂತಂದ್ರೆ ಭಾನುವಾರ ಪ್ರಯಾಣವನ್ನು ಮಾಡುವುದರಿಂದ ಅತ್ಯಂತ ಶುಭ ಫಲ ಸಿಗುವಂಥದ್ದು. ಹಾಗೆ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರೆ ತಾವು ಸೋಮವಾರ ಶನಿವಾರ ಪ್ರಯಾಣವನ್ನ ಮಾಡಿದರೆ ನಿಮಗೆ ಕಾರ್ಯ ಸಿದ್ಧಿಯಾಗ್ತದೆ. ಮುಂದಿನ ಭಾಗದಲ್ಲಿ ಯಾವ ಶುಭ ತಿಥಿಯಲ್ಲಿ ಪ್ರಯಾಣವನ್ನ ಮಾಡಿದರೆ ನಮಗೆ ಅತ್ಯಂತ ಶುಭ ಫಲ ಸಿಗ್ತದೆ ಎಂಬುದಾಗಿ ನೋಡೋಣ. ಒಳ್ಳೆಯದಾಗಲಿ. ನಮಸ್ಕಾರ.